ಇವತ್ತು ತಾವೆಲ್ಲ ಈ ಕ್ಷೇತ್ರದಲ್ಲಿ KRDB ಮತ್ತು ಸರ್ಕಾರ ವತಿಯಿಂದ ಸುಮಾರು ಒಟ್ಟು ಈಗಾಗಲೇ ಎರಡು ವರ್ಷದಲ್ಲಿ 2,000 ಕೋಟಿ ಹಣ ಈ ಕ್ಷೇತ್ರಕ್ಕೆ ವಿವಿಧ ರೂಪದಲ್ಲಿ ಬಂದಿದೆ. ಸುಮಾರು 2,000 ಮನೆಗಳು ಈಗಾಗಲೇ ಕೊಡುವಂತ ಕೆಲಸ ನಮ್ಮ ಕೊಳಚೆ ನಿರ್ಮೂಲನಾ ಮಂಡಳಿಯಿಂದ ಆಗಲಿ ಅಂತ ಹೇಳಿ ನಮ್ಮ ಜಿಲ್ಲಾಧಿಕಾರಿಗಳು ಹೇಳ್ತಾರೆ. ಇವತ್ತು ನಿಮಗೆಲ್ಲ ಒಂದು ದೊಡ್ಡ ನಂಬಿಕೆ ಖರ್ಗೆ ಸಾಹೇಬರು ಅವರ ಕುಟುಂಬದ ಮೇಲೆ. ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ. ಹಾಗೆ ಬೇರಿರುವಾದ್ರೆ ಮರ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಂಬಿಕೆ ಇಲ್ಲ ಅಂದ್ರೆ ಸಂಬಂಧ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಖರ್ಗೆ ಸಾಹೇಬರ 50 ವರ್ಷದ ತಪಸ್ಸು, ಸಾಧನೆ, ಪರಿಶ್ರಮ ಇಡೀ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಮುಂದಿನ ಶತಮಾನಗಳು ಕೂಡ ಒಂದು ದೊಡ್ಡ ಅಡಿಪಾಯವನ್ನು ಹಾಕಿ ಬಿಟ್ಟಿದ್ದಾರೆ. ಹೆಂಗೆ ಉಳಿ ಪೆಟ್ಟು ಬಿಡದೆ ಯಾವ ಕಲ್ಲು ಕೂಡ ಶಿಲೆಯಾಗಲಿಕ್ಕೆ ಸಾಧ್ಯ ಇಲ್ಲೋ ಹಾಗೆ ನೀರು ಉಳಿಲಿಲ್ಲ ಅಂದ್ರೆ ಯಾವ ಭೂಮಿಯೂ ಕೂಡ ಮಟ್ಟ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಿಮ್ಮ ಕಲ್ಯಾಣ ಕರ್ನಾಟಕದ ಜನರ ಬದುಕಿಗೆ ಅವರು ಕೊಟ್ಟಂತ ಎಲ್ಲ ಕಾರ್ಯಕ್ರಮ ಇಡೀ ದೇಶ ಮತ್ತು ರಾಜ್ಯ ಗಮನಿಸ್ತಾ ಇದೆ. ಈ ಹಸ್ತ ನಾನು ಎಲೆಕ್ಷನ್ ಬಂದಾಗ ಹೇಳಿದ್ದೆ, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊರದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರವನ್ನು ಮಾತ್ರ ಚಂದ ಅಂತ. ಈ ದಾನ ಧರ್ಮ ಮಾಡುವ ಕೈ ಅಧಿಕಾರ ಕೊಡೋದಕ್ಕೆ ಇಂಥ ಎಲ್ಲ ಅಭಿವೃದ್ಧಿ ಕೆಲಸವನ್ನು ಮಾಡಿಕೊಂಡು 5 ಗ್ಯಾರಂಟಿ ಕೊಟ್ಟು 6ನೇ ಗ್ಯಾರಂಟಿ ಭೂಮಿ ಗ್ಯಾರಂಟಿ ಕೊಟ್ಟಿದ್ದೇವೆ. ಈಗಾಗಲೇ ನೀರಾವರಿ ಗ್ಯಾರಂಟಿ ಕೊಟ್ಟಿದ್ದೇವೆ. ಎಲ್ಲ ಕೆರೆಗಳನ್ನು ತುಂಬಿಸುವಂತ ಕೆಲಸವನ್ನ ಸುಮಾರು 400ಕ್ಕೂ ಹೆಚ್ಚು ಕೆರೆಗಳನ್ನ ಕಳೆದ 3 ವರ್ಷದಲ್ಲಿ ತುಂಬಿಸುವಂತ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಇಲಾಖೆಯಿಂದ ನೀರಾವರಿ ಇಲಾಖೆ ಮತ್ತು ಸಣ್ಣ ನೀರಾವರಿ ಇವತ್ತು ತೆಗೆದುಕೊಂಡು ಬಂದಿದ್ದೇವೆ. ಇವತ್ತು ಬೆಲೆ ನೀತಿಯಿಂದ ಆಗ್ತಾ ಇದೆ. ದೇಹಕ್ಕೆ ಮನುಷ್ಯನ ದೇಹಕ್ಕೆ ಹಸುವಾದ ರೊಟ್ಟಿ ಅನ್ನ ಎಷ್ಟು ಮುಖ್ಯನೋ ಮೆದುಳಿಗೆ ಜ್ಞಾನ ಬೇಕು ಅಂತೇಳಿ ಇವತ್ತು ನಾವು ನಮ್ಮ ಶಿಕ್ಷಣ ಇಲಾಖೆಯಿಂದ ಕ್ರಾಂತಿಕಾರಿ ಬದಲಾವಣೆ ಮಾಡಿ ಇವತ್ತೆಲ್ಲ ಕೂಡ KPS ಶಾಲೆಯನ್ನು ಮಾಡಿ ನೀವು ಯಾರು ಕೂಡ ನಗರಗಳಿಗೆ ಹೋಗಬಾರ್ದು, ನಿಮ್ಮ ಹಳ್ಳಿಗಳಲ್ಲಿ ಶಾಲೆ ಆಗಬೇಕು ಅಂತೇಳಿ ಸುಮಾರು 2,000 ಶಾಲೆಗಳನ್ನ ಕೊಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದೇವೆ. ಇವತ್ತು ಜನರ ಸಹಕಾರದಿಂದ ಇವತ್ತು ಅನೇಕ ಕಾರ್ಯಕ್ರಮಗಳನ್ನ ನಿಮ್ಮೆಲ್ಲರ ಸಹಕಾರದಿಂದ ಕೊಟ್ಟಿದ್ದೇವೆ. ಇವತ್ತು ಇಲ್ಲಿ 333 ಕಲ್ಯಾಣ ಕರ್ನಾಟಕದಲ್ಲಿ ಈ ಶಾಲೆಗಳ ಭಾಗ್ಯ, ಕಿತ್ತೂರು ಕಲ್ಯಾಣದಲ್ಲಿ 215 ಶಾಲೆಗಳು ಶೈಕ್ಷಣಿಕವಾಗಿ ಇವತ್ತು 5,800 ಶಿಕ್ಷಕರನ್ನ ನೇಮಕ ಮಾಡುವಂಥದ್ದು, ಉದ್ಯೋಗದ ನಿರುದ್ಯೋಗವನ್ನ ಸುಮಾರು 2.5 ಲಕ್ಷ ಉದ್ಯೋಗವನ್ನು ತುಂಬಬೇಕು ಅನ್ನೋದು ನಮ್ಮ ಸರ್ಕಾರದ ಸಂಕಲ್ಪ. ಈಗಾಗಲೇ 56,000 ಉದ್ಯೋಗ ತುಂಬಬೇಕು ಅಂತ ಈಗಾಗಲೇ ನಾವು ಕ್ಯಾಬಿನೆಟ್ ತೀರ್ಮಾನ ಮಾಡಿ ಬಜೆಟ್ ನಲ್ಲಿ ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳು ಕೂಡ ಘೋಷಣೆ ಮಾಡಿದರು. ಇವತ್ತು ತಮ್ಮ ಅನೇಕ ಯೋಜನೆಗಳು ಸರ್ಕಾರದ ಪ್ರತಿಯೊಂದು ಇಲಾಖೆಯಲ್ಲೂ ಕೂಡ ವಿದ್ಯುತ್ ಶಕ್ತಿ ಇಲಾಖೆಯಲ್ಲಿ 20,000 ಕೋಟಿ ರೂಪಾಯಿ ಹಣವನ್ನ ರೈತರಿಗೆ ಉಚಿತವಾಗಿ ವಿದ್ಯುತ್ ಶಕ್ತಿಯನ್ನ ಕೊಡ್ತಾ ಇದ್ದೇವೆ. ನಾವು 5 ಗ್ಯಾರಂಟಿಗೆ ಸುಮಾರು 9,000 ಕೋಟಿ ರೂಪಾಯಿ ಉಚಿತವಾಗಿ 200 ಯೂನಿಟ್ ವಿದ್ಯುತ್ ಶಕ್ತಿಯನ್ನು ಕೊಡ್ತಾ ಇದ್ದೇವೆ. ತಾಯಂದಿರೆಲ್ಲ ಉಚಿತವಾಗಿ ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ನಮ್ಮ ಗ್ಯಾರಂಟಿ ಇಡೀ ದೇಶಕ್ಕೆ ಮಾದರಿ. ನಮ್ಮ ಆಡಳಿತ ಇಡೀ ದೇಶದಲ್ಲಿ ಒಂದು ಉತ್ತಮವಾದ ಆಡಳಿತ ಅಂತ ಹೇಳಿ ಇವತ್ತು ರಾಷ್ಟ್ರದ ಅನೇಕ ನಾಯಕರು ಇವತ್ತು ತಿಳಿಸ್ತಾ ಇದ್ದಾರೆ. ಆದ್ರಿಂದ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಲೋಕಸಭಾ ಸದಸ್ಯರಾದ ರಾಧಾಕೃಷ್ಣ ಅವರ ಮೇಲೆ, ಪ್ರಿಯಾಂಕ್ ಖರ್ಗೆ ಅವರ ಮೇಲೆ, ನಮ್ಮ ಸರ್ಕಾರದ ಎಲ್ಲ ಶಾಸಕರ ಮೇಲೆ, ಪ್ರಿಯಾಂಕ್ ಖರ್ಗೆ ಅವರ ಮುಖಂಡತ್ವದಲ್ಲಿ ಜಿಲ್ಲೆಯಲ್ಲಿ ಅವರು ಜಿಲ್ಲಾ ಸಚಿವರಾಗಿ ಎಲ್ಲರನ್ನು ಒಟ್ಟಿಗೆ ತೆಗೆದುಕೊಂಡು ಬಂದ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಭಗವಂತ ಅವರಿಗೆ ಹೆಚ್ಚಿಗೆ ಶಕ್ತಿ ಕೊಡಿ. ನೀವು ಯಾವಾಗಲೂ ಕೂಡ ಅವರ ಕೈಯನ್ನು ಬಲಪಡಿಸಬೇಕು.
ಅದೇ ರೀತಿ ಮುಂದಕ್ಕೂ ಕೂಡ ಪ್ರಯತ್ನ